ಪ್ರವೀಣ್ ಪ್ರವೀಣ್, ನಾ ಏನಾದರೂ ತಪ್ಪು ಹೇಳಿದ್ನಾ? ನಿಮ್ಗೆ ಇಷ್ಟ ಇಲ್ಲ? ಹಂಗೆ ಇದ್ರೆ ಹೇಳ್ರಿ, ಆದರೆ ಯಾರ ಮುಂದೆ ಏನೋ ಹೇಳಕ್ಕೆ ಹೋಗ್ಬೇಡ್ರಿ. ನಾನು ನಿಮ್ಗೆ ಪ್ರಪೋಸ್ ಮಾಡಿದ್ದೀನಿ ಅಂತ ಹೇಳಿ. ಪ್ರವೀಣ್ ಪ್ಲೀಸ್ ಪ್ಲೀಸ್, ನಾನು ನನ್ನ ಮನಸ್ಸಲ್ಲಿರೋದನ್ನು ಹೇಳಿದ್ದೀನಿ, ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ. ಮತ್ತೆ ನಿಮ್ಮ ಮನೆಗೆ ಹೋಗಿ ಹೇಳಕ್ಕೆ ಹೋಗ್ಬೇಡ್ರಿ, ನಮ್ಮ ಮನೆಗೂ ಏನೂ ಹೇಳಬೇಡ್ರಿ. ಪ್ರವೀಣ್, ನನಗೇನು ಗೊತ್ತಾಗಲಿಲ್ಲ, ನಿಮ್ಮ ಮೇಲೆ ಜಾಸ್ತಿ ಪ್ರೀತಿ ಇತ್ತಲ್ಲ, ಹಾಗಾಗಿ ಹೇಳ್ಕೊಂಡೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ, ಆದರೆ ಯಾರಿಗೂ ಏನು ಹೇಳಕ್ಕೆ ಹೋಗ್ಬೇಡ್ರಿ. ಹೇಳಲ್ಲ. ಥ್ಯಾಂಕ್ಸ್, ನೀ ಹೇಳಲ್ಲ ಅಂದೈತೆ. ಸರಿ, ನಾನು ಮನೆಗೆ ಹೋಗ್ತೀನಿ. ನಿಮ್ಮ ನೋಟ್ಸ್ ಬೇಡ ನನಗೆ, ನಾನು ಬೇರೆ ಯಾರ ಕಡೆ ಇಸ್ಕೊತೀನಿ. ನನ್ನ ನಿಮ್ಗೆ ಫೋನು ಮೆಸೇಜ್ ಎಲ್ಲ ಮಾಡಿದ್ನೆಲ್ಲ ಎಲ್ಲ ಡಿಲೀಟ್ ಮಾಡಿರಿ, ನಾನು ಡಿಲೀಟ್ ಮಾಡ್ತೀನಿ. ಹಾಂ, ಇನ್ಮೇಲೆ ನಿಮ್ಗೆ ಎದಕ್ಕೂ ತೊಂದರೆ ಕೊಡೋಂಗಿಲ್ಲ. ನಾನು ಮನೆಗೆ ಹೋಗ್ತೀನಿ. ಆಯ್ತು, ಹೋಗಾಕತ್ತಿ. ನೀನು ನನ್ನ ಏನು ನೋಡಿ ಲವ್ ಮಾಡತ್ತಿ? ಹಾಂ, ನಾವು ಶ್ರೀಮಂತರೂ ಅಲ್ಲ, ಏನಿಲ್ಲ. ನಾನು ಡಿಗ್ರಿ ಅವನು, ನೀನು ಸೈನ್ಸ್ ಸ್ಟೂಡೆಂಟು, ನೀವು ಚಲೋ ಇದ್ದೀರಿ. ಅಂಥದ್ರಾಗ ನನ್ನ ನೋಡೋಕ್ಕೂ ಚೆಂದಿಲ್ಲ, ಏನೂ ಇಲ್ಲ. ಇವೊಂದು 3-4 ಜೀನ್ಸ್ ಪ್ಯಾಂಟ್ ಅದಾವ, ಇವ ಒಳ್ಳೆ ಮಳೆ ಹಾಕೊಂಡು ಅಡ್ಡಾಡ್ತೀನಿ. ನನಗೆ ಗಾಡಿನೂ ಇಲ್ಲ, ಬಸ್ಸಲ್ಲಿ ಹೋಗ್ತೀನಿ ಬರ್ತೀನಿ. ನಿನಗೆ ಎಷ್ಟು ಮಂದಿ ಪ್ರಪೋಸ್ ಮಾಡ್ತಾರೆ, ಎಷ್ಟು ಚಲೋ ಇದ್ದೀರಿ, ನಿಮ್ದು ಹೊಲ ಐತಿ, ಮನೆ ಐತಿ, ಎಲ್ಲ ಐತಿ. ಅಂಥದ್ರಾಗ ನನ್ನ ಯಾಕೆ ನೀನು ಇಷ್ಟಪಟ್ಟು? ಹಾಂ, ನೀನು ಸೈನ್ಸ್ ಸ್ಟೂಡೆಂಟೇ ಅಲ್ಲ, ನೀನು ಏನಾರು ಮಾಡ್ಬೋದಲ್ಲ. ನೀನೆಲ್ಲ ಬಿಟ್ಟು ಡಿಗ್ರಿ ಮಾಡಾಕತ್ತಿ. ನೀನು ಯಾಕೆ ಇಷ್ಟಪಟ್ಟಿನಿ ಅಂದರೆ ನನಗೆ ಗೊತ್ತಿಲ್ಲ. ನೀನು ನನಗೆ ಮೊದಲಿಂದನೂ ಇಷ್ಟ ಆಗ್ತಿದ್ದಿ, ಅದಕ್ಕೆ ನಿನಗೆ ಹೇಳಿದೆ. ಬಿಟ್ಟರೆ ನನಗೆ ನೀ ಶ್ರೀಮಂತರು ಬಡವರು, ನೀನು ಒಳಗೆ ಚಂದಿದ್ದಿ ಚಂದಿಲ್ಲ ಅನ್ನೋದು ನನಗೆ ಏನೂ ಗೊತ್ತಿಲ್ಲ. ಒಟ್ಟು ನನಗೆ ನೀ ಅಂದರೆ ಇಷ್ಟ ಅಷ್ಟೇ ನನಗೆ ಗೊತ್ತಿರೋದು. ನಾವು ಏನೂ ಇಲ್ಲ. ನನ್ನಂಥವನ್ನೇ ನೀನು ಮದುವೆ ಆಗೋಕ್ಕೂ ಆಗಲ್ಲ. ಯಾಕಂದ್ರೆ ನೀವು ಮದುವೆನೇ ಆಗಲ್ಲ ಬಿಡು ಹುಡುಗಿಯರು. ನೀವು ಹೆಂಗಂದ್ರೆ ಈಗ ಟೈಮ್ ಪಾಸಿಗೆ ನಮ್ಮನ್ನು ಲವ್ ಮಾಡ್ತೀರಾ, ಹಿಂದಗಡೆ ಏನೈತಿ ನಿಮ್ಮ ಮನ್ಯಾಗ ಚಲೋದೊಂದು ವರ ತೋರಿಸ್ತಾರ, ನೌಕರಿದಾರ ಅದು ಇರ್ತಾರೆ, ರಿಚ್ ಇರ್ತಾರೆ, ಅವ್ರಿಗೆ ಕಾರು ಬಂಗ್ಲೆ ಅವು ಇವೆಲ್ಲ ಇರ್ತೈತೆ. ಹಿಂದಗಡೆ ಇಲ್ಲ ನಮ್ಮ ಮನ್ಯಾಗ ಒಪ್ಪಾಕತ್ತಿಲ್ಲ ಅಂಥೇಳಿ ನಮ್ಮ ಫ್ಯೂಚರ್ ಇಂಪಾರ್ಟೆಂಟ್ ಅಂಥೇಳಿ ನೀವು ಲೈಫ್ ಸೆಟ್ಲ್ ಮಾಡ್ಕೊಂಡು ಹೋಗ್ತೀರಿ. ನಾವು ಹಿಂದಗಡೆ ಬಾಟ್ಲಿ ಹಿಡ್ಕೊಂಡು ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು, ಉಸಿರಾಟವೇ ಅವಳಾಗುತ್ತಾ ನನ್ನ ಜೀವ ಹೀರಿದಳು ಅಂತಂದು ಕುಡ್ಕೊಂಡು ಅಡ್ಡಾಡ್ಬೇಕಾಗುತ್ತೆ. ಇಷ್ಟೇ. ಅದಕ್ಕೆ ಈ ಪ್ರೀತಿ ಪ್ರೇಮ ಸವಾಸಕ್ಕೆ ನಾವು ಹೋಗಂಗಿಲ್ಲ. ಹುಡುಗಿಯರು ಬರೀ ತಮ್ಮ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋದು ನೋಡ್ತಾರೆ, ಇರುತ್ತಾನ ಮಜಾ ಮಾಡ್ತಾರೆ, ಆಮೇಲೆ ಬಿಟ್ಟು ತಮ್ಮ ಮನ್ಯಾಗ ಹೇಳಿದ್ದು ಚಲೋ ವರ ನೋಡಿ ಲಗ್ನ ಆಗಿ ಹೋಗ್ಬಿಡ್ತಾರೆ ಅಷ್ಟೇ. ಪ್ರವೀಣ್, ಏನು ಮಾತಾಡಕತ್ತೀರಿ ನೀವು? ಎಲ್ಲರಿಗೈತೆ ನನ್ನ ಅಂತ ತಿಳ್ಕೊಂಡಿರೇನ? ನಾನು ಹಂಗಿತ್ತಂದ್ರೆ ನನಗೆ ಎಷ್ಟು ಮಂದಿ ಪ್ರಪೋಸ್ ಮಾಡಿದ್ರು, ನಾನು ಲವ್ ಮಾಡಬೇಕಾಗಿತ್ತು. ಆದರೆ ನಾನು ಎಲ್ಲರನ್ನೂ ಹೇಟ್ ಮಾಡ್ತೀನಿ, ಆದರೆ ನಿಮ್ಮನ್ನು ಮಾತ್ರ ನಾನು ಇಷ್ಟಪಡ್ತೀನಿ. ಯಾಕೆ ಹೇಳು? ಅಷ್ಟು ನಿಮ್ಮ ಪ್ರೀತಿ ಐತಿ. ನಮ್ಮ ಲೈಫ್ ಲಾಂಗ್ ನಾನು ನಿಮ್ಮ ಜೊತೆನೇ ಕಳಿಬೇಕಂತ ಇಷ್ಟಪಡ್ತೀನಿ ಹೊರತು ಬೇರೆ ಅವರು ಇವರು ಹಾಗೆ ಹೀಗೆ ದೊಡ್ಡ ಶ್ರೀಮಂತರು ಕಾರು ಅಂಥದ್ದೇನು ನನ್ನ ಮನಸ್ಸಲ್ಲಿ ಯಾವುದೂ ಆಸೆ ಇಲ್ಲ. ನನಗದು ಇಷ್ಟನೂ ಆಗೋದಿಲ್ಲ. ನನಗೆ ಸರಳ ಜೀವನ ಇಷ್ಟ. ನೀವು ಸರಳವಾಗಿದ್ದೀರಿ ಅಂಥೇಳಿ ನಿಮ್ಮನ್ನು ನಾನು ಇಷ್ಟಪಟ್ಟೆ, ಬಿಟ್ಟರೆ ಬೇರೆ ಯಾವ ರೀತಿಯೂ ಇಲ್ಲ. ನಾನು ಇಷ್ಟ ಹೇಳ್ತೀನಿ, ಇದ್ರಕ್ಕಿಂತ ನನಗೆ ಹೇಳೋಕ್ಕೇನೂ ಆಗಲ್ಲ. ಸರಿ, ನಿಮ್ಗೆ ಇಷ್ಟ ಇಲ್ಲಲ್ಲ ಬಿಡ್ರಿ, ಇಷ್ಟೆಲ್ಲ ಯಾಕೆ ಮಾತಾಡ್ತೀರಿ? ಮಾತಾಡೋ ಅವಶ್ಯಕತೆನೂ ಇಲ್ಲ. ನಾ ಹೋಗ್ತೀನಿ, ಹೊತ್ತಾಗುತ್ತೆ, ಮತ್ತು ನಮ್ಮ ಹುಡುಕ್ಯಾಡ್ತಾಳೆ. ಹಂಗಲ್ಲ, ಕೇಳಿದೆ. ನಾನು ಇಷ್ಟ ಇಲ್ಲ ಅಂತಲೂ ಹೇಳಿಲ್ಲ, ಲವ್ ಮಾಡ್ತೀನಿ ಅಂತಲೂ ಹೇಳಿಲ್ಲ. ಒಳ್ಳೆ ಇಬ್ಬರು ಫ್ರೆಂಡಾಗಿ ಮಾತಾಡ್ತೀವಿ, ಹಾಗೆ ಇರೋಣಂತ. ಈಗ ಯಾಕೆ ನೀನು ಅಷ್ಟು ಬೇಜಾರು ಮಾಡ್ಕೊಂಡು? ಅಷ್ಟೇನು ಬೇಜಾರು ಮಾಡ್ಕೊಬೇಡ, ಬಾ ನಾನು ಬರ್ತೀನಿ, ಇಬ್ಬರು ಕೂಡ ಹೋಗೋಣಂತ. ಬೇಡ ಪ್ರವೀಣ್, ನಿಮ್ಮ ಜೊತೆ ನಾನು ಮಾತಾಡಲ್ಲ. ಯಾಕಂದರೆ ನಿಮ್ಮ ಜೊತೆ ಮಾತಾಡಿದಷ್ಟು ನನಗೆ ನಿಮ್ಮ ಪ್ರೀತಿ ಬೇಕು ಅಂತ ನಾನು ಆಸೆ ಪಡ್ತೀನಿ. ಅದ್ರ ಸಂಬಂಧ ಬೇಡ. ಇವತ್ತಿಗೇನೆ ನಿಮ್ಮ ಫ್ರೆಂಡ್ಸ್ಗೂ ಬೇಡ, ಏನೂ ಬೇಡ. ನಿಮ್ಮ ನಂಬರ್ ನಾನು ಡಿಲೀಟ್ ಮಾಡ್ತೀನಿ. ನಿಮ್ಮ ಜೊತೆ ನಾನು ಮಾತು ಆಡಲ್ಲ. ಯಾಕಂದರೆ ದೂರ ಇದ್ದಷ್ಟು ಒಳ್ಳೇದಲ್ಲ. ನಿಮಗೆ ನಾನು ಎಷ್ಟು ಮಾತಾಡ್ತೀನಿ ಅಷ್ಟು ನಿಮ್ಗೆ ಹತ್ರ ಆಗಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನನಗೆ ನೀವು ಬೇಕು ಅಂತ ಅನಿಸುತ್ತೆ. ಅದ್ರ ಸಂಬಂಧ ಬೇಡ. ಸಾರಿ, ಇಷ್ಟು ದಿನ ನಿಮಗೆ ಮನಸ್ಸಿಗೆ ಏನಾರು ಬೇಜಾರಾಗಿತ್ತಂದ್ರೆ ನನ್ನಿಂದ ಮತ್ತು ಪದೇ ಫೋನ್ ಮಾಡೋದು ಮೆಸೇಜ್ ಮಾಡೋದು ತೊಂದರೆ ಕೊಡ್ತಿದ್ದೆ. ಅದಕ್ಕೂ ಸಾರಿ. ಇನ್ಮೇಲೆ ನಿಮ್ಗೆ ಯಾವುದಕ್ಕೂ ನಾನು ಫೋನ್ ಮಾಡಲ್ಲ, ನಿಮ್ಗೆ ತೊಂದರೆನೂ ಕೊಡಲ್ಲ. ಸರಿನಾ ಪ್ರವೀಣ್? ನಾನು ಹೋಗ್ತೀನಿ. ಪವಿತ್ರ ಆದರೂ ಪವಿತ್ರ ನಾನು ಇಷ್ಟು ಪ್ರೀತಿ ಮಾಡ್ತಾಳ? ನಾನು ನೋಡಿದ್ರೆ ಒಳ್ಳೆ ಕಾಡು ಪಾಪ ಇದ್ದಂಗೆ ಇದ್ದೀನಿ. ನಾನು ಯಾರೂ ಇಷ್ಟನೂ ಪಡಲ್ಲ. ಕಾಲೇಜ್ದಾಗ ಒಬ್ಬಾಕಿ ನಾನು ಹೊಳ್ಳಿ ನೋಡೋಂಗಿಲ್ಲ. ಅಂಥದ್ರಾಗ ಈಕಿ ನಾನು ಇಷ್ಟು ಹಸ್ಕೊಂಡಾಳ. ಆದರೂ ಮನಸ್ಸು ಹೇಳುತ್ತಾ, ಆದರೂ ಬೇಡ. ಯಾಕಂದ್ರೆ ನಮಗೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಇವ್ರಿಗೆ ಗಿಫ್ಟ್ ಕೊಡೋಕ್ಕಾಗೋದಿಲ್ಲ. ಬರ್ತ್ಡೇದಾಗ ಗಿಫ್ಟ್ ಕೊಡಬೇಕು, ವ್ಯಾಲೆಂಟೈನ್ಸ್ ಡೇದಾಗ ಗಿಫ್ಟ್ ಕೊಡಬೇಕು, ಮತ್ತು ಸುಮ್ಮನೆ ಸರ್ಪ್ರೈಸಾಗಿ ಗಿಫ್ಟ್ ಕೊಡಬೇಕು. ಇವ್ರನ್ನ ಕರ್ಕೊಂಡು ಪಾನಿಪುರಿ ತಿನ್ನಿಸ್ಬೇಕು, ಮಸಾಲೆ ಪುರಿ ತಿನ್ನಿಸ್ಬೇಕು, ಏನಾರ ಡ್ರೆಸ್ ಗಿಸ್ ಕೊಡಿಸ್ಬೇಕು. ಇದೆಲ್ಲ ಎಲ್ಲಿ ಆಗುತ್ತೆ ನನ್ನ ಕೈಲಿ?
ಏನೂ ಆಗೋದಿಲ್ಲ. ನಾನೇ ನಮ್ಮ ಅಪ್ಪನ ದುಡಿತಾನ, ಅದರಲ್ಲಿ ನಾ ಜೀವನ ಮಾಡಾಕತ್ತೀವಿ. ಮತ್ತು ಅದಕ್ಕಂತ ಹೇಳಿ ದೋಸ್ತರ ಕಡೆ ರೊಕ್ಕ ಕೇಳ್ಬೇಕಲ್ಲ, ಕೊಡ್ರಿ ಅಂತ. ಬೇಡ, ಇದೆಲ್ಲ ನಮ್ಗೆ ಆಗಂಗಿಲ್ಲ. ಮುಂದೆ ನೋಡೋಣಂತ. ಆಕಿನೂ ಇದೇ ಬರಾಗಿರ್ತಾಳೆ. ನಾನು ಮೊದಲು ನನ್ನ ಕಾಲ ಮೇಲೆ ನಾನು ನಿಂದಿರ್ತೀನಿ, ಅವಾಗ ಆಕಿಗೆ ನಾ ಪ್ರಪೋಸ್ ಮಾಡ್ತೀನಿ. ಈಗೇನು ಬೇಡ ಮರ, ನನ್ನ ನಾಟಕ ನಾನು ಇದ್ರೆ ಸಾಕು, ನಾನು ಹೋಗ್ತೀನಿ, ಹೊತ್ತಾಗುತ್ತೆ. ಬಾ 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 ಇಬ್ರು ಅಣ್ಣ ತಮ್ಮ ಜೋರ ಮಾತಾಡಕತ್ತಾರ. ಹಾಂ 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 ಏನೋ ಮಲ್ಲೇಶ, ಏನು ಭಾಳ ಜೋರು ನೋಡ್ದವ ಮಾತು. ಸಂಗಣ್ಣ ಏನಪ್ಪ ಇಬ್ಬರು ಹೆಂಡರ ಮುದ್ದಿನ ಸಂಗಣ್ಣ. ಹಾಂ ಬಾ 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 ಹೊಡೆದಪ್ಪ ಜಾಕ್ಪಾಟ್. ಮಲ್ಲೇಶ ಭಾರಿ ಜೋರದನಲ್ಲ ಸಂಗಣ್ಣ. ಈ ಕಡೆ ಜಗ್ತಾಳೆ ಆ ಕಡೆ ಜಗ್ತಾಳೆ, ಈ ಕಡೆ ಒಂದು ವಾರ ಆ ಕಡೆ ಒಂದು ವಾರ, ಆ ಮನೆಗೆ ಈ ಮನೆಗೆ ಓಡಾಡಿದ್ದ ಪಾಪ ರೆಸ್ಟ್ ಸಿಗಂಗಿಲ್ಲ ನೋಡವನಿಗೆ. ಹಾಂ ಸುಸ್ತಾಗ್ತಿರ್ಬೇಕಲ್ಲ ಸಂಗಣ್ಣ ನಿನಗೆ. ನಿನ್ನವನ ಏನು ಮಾತಾಡ್ತಿ? ರೆಸ್ಟ್ ಸಿಗಂಗಿಲ್ಲ ಅಂತ. ನನ್ನ ಹೆಂಡತಿಗೆ ಆಪ್ರೇಷನ್ ಆಗೈತೆ ಅಯ್ಯಪ್ಪ, ಗರ್ಭಕೋಶದ್ದು. ಹಾಂ ಅಲ್ಲಿ ಆಕಿನ ಅಲ್ಲಿ ಗುಡಾಡ್ಕೊತ ಕುಂತಾಳೆ ನಮ್ಮ ಸಣ್ಣ ಹೆಂಡತಿ ಕಡೆ. ಇನ್ನು ನಮ್ಮ ಸಣ್ಣ ಹೆಂಡತಿ ಚಂತನ ಆಕಿನ ಚಕ್ರನೇ ಮಾಡಕತ್ತಾಳೆ. ಬಾರ್ಲಿ ಹೋಗೋನು ಆ ಕಡೆ ಮನ್ಯಾಗ ಒಂದೆರಡು ದಿನ ಇದು ಬರಾಕತ್ತಿ ಬಾರ್ಲಿ ಅಂತೇಳಿ ಅಂದ್ರೆ ಬ್ಯಾಡ್ರಿ ಪಾಪ ಅಕ್ಕಗ ಸುಸ್ತಾತೈತಿ, ಅಡುಗೆ ಮಾಡಿಕೊಡ್ಬೇಕು, ಹೊತ್ತಿಗೆ ಸರಿಯಾಗಿ ಉಣ್ಲಿಕ್ಕೆ ಅಂದ್ರೆ ಇನ್ನೂ ಸುಸ್ತಾಕಳ ಅಂತ. ಏನು ಮಾಡೋದು ಈಗ ಒಂದು 15 ದಿನ ಆಯ್ತು ನೋಡು, ಏನೂ ಇಲ್ಲ. ಈ ಬ್ರ್ಯಾಂಡ್ರ್ ಇದ್ರು ಏನು ಹೇಳ್ತೀವೋ ಮಾರಾಯ ನೀನಂತರು. ಅಲ್ಲ ಸಂಗಣ್ಣ, ಇಷ್ಟು ಮನಸ್ಸಿನಾಗ ಆಸೆ ಇಟ್ಕೊಂಡು ನನಗೊಂದು ಮಾತು ಹೇಳ್ಬೇಕಿಲ್ಲ. ನಾನು ಹಿಂಗಪ್ಪ ಒಂದೆರಡು ದಿನ ನಾನು ಹೆಂಡತಿ ಕರ್ಕೊಂಡು ಹೋಗಿ ಬರ್ತೀನಿ, ನೀವು ನೋಡ್ಕೊರಿ ಅಂದಿದ್ರೆ ನಮ್ಮ ಆಸೆ ನೋಡ್ಕೊತಿದ್ಲು. ನೀನು ಹೆಂಡ್ತಿನ ಇನ್ನೇ ಬೇಕಿನ ದೊಡ್ಡಕಿನ, ನೀನು ಸಣ್ಣಕ್ಕಿನ ಒಂದು 2 ದಿನ ಕರ್ಕೊಂಡು ಲೇ ಅಂತಂದು ಅಡ್ಡಾಡ್ಕೊಂಡು ಬರ್ಬೇಕಿಲ್ಲ. ಹಾಂ ಖುಷಿ ಆಕಿತ್ತು ಪಾಪ. ಇಷ್ಟು ದಿನ ಬರೀ ಹೊಡೆದಾಡೋದು ಜಗಳಾಡೋದು ಬರೀ ಇದಾಗೈತಿ. ಈಗ ಎಲ್ಲರೂ ಚಂದಾಗ ಖುಷಿಯಾಗಿದ್ದೀರಿ, ಹೋಗಿ ಬರ್ಬೇಕಿಲ್ಲ. ನನ್ನ ಮುಂದೆ ಹೇಳ್ಬೇಕಪ್ಪ ಇಂಥವೆಲ್ಲ. ನಾ ಇಬ್ಬರು ಈಗ ಅಣ್ಣ ತಮ್ಮ. ಎಲ್ಲ ಏನಿದ್ರು ಹೇಳ್ಕೊ, ನಾ ಎಲ್ಲ ಹೆಲ್ಪ್ ಮಾಡ್ತೀನಿ ನಿನಗೆ. ಹೌದಾ ಮಲೇಶ? ಆಯಿತು, ನಾನು ಇವತ್ತ ರಾತ್ರಿನೇ ಬಿಡ್ತೀವಿ. 2-3 ದಿನ ಹೋಗ್ಯವಪ್ಪ. ಹಾಂ ಚಂದಾಗಿ ಇದು ಬರ್ತೀನಿ. ನನ್ನ ಮಗ ಹೇಳ್ತೀನಿ, ನಾವು 2-3 ದಿನ ಹೊರಗೆ ಹೋಗಿ ಬರ್ತೀವಿ, ಒಂದು ನಿಮ್ಮ ಕಡೆ ನೋಡ್ಕೊಂತ ಹೇಳ್ತೀನಿ. ಮತ್ತು ಹೆಂಗಾದ್ರೂ ನಮ್ಮ ಅತ್ತಿನ ಇರ್ತಾಳೆ ನೋಡ್ಕೊತಾಳೆ, ಹಂಗೆ ಆಶಕ್ಕಿಗೆ ಹೇಳಿ 2 ದಿನ ನೋಡ್ಕೊಂತ ಹೇಳಿ ನಾ ಹೋಗಿ ಬರ್ತೀನಪ್ಪ. ನನಗೆ ಭಾಳ ಬೇಸರ ಆಗೈತಿ. ಇಷ್ಟು ದಿನ ಬರೀ ತಲೆಯಾಗ ಅದು ಇದು ಅಂತನ ಕೊರದೈತಿ. ಇನ್ನಾರ 2 ದಿನ ಹೋಗಿ ಬರ್ತೀನಿ. ಮಲೇಶ ಇದೊಂದು ಹೆಲ್ಪ್ ಮಾಡು. ಹೇಳಿದ್ದಲ್ಲ ನೀನು ಹೆಲ್ಪ್ ಮಾಡ್ತೀನಿ ಅಂತ. ಹಾಂ ಹೋಗೋಣ ಇವತ್ತು ಹೋಗಿ. ನಾನು ಒಂದು ಟ್ರಕ್ ಇದ್ರು ಕೊಡಲ್ಲ, ಒಂದು 5,000 ರೂಪಾಯಿ ಬಂದಿದ್ದು ಕೊಡ್ತೀನಿ. ಏನು ಯಾರು ಎಲ್ಲಿಗೆ ಹೊಂಟಿರಿ? ಹಾಂ ಏನು ಬಾರೇ ಮೀಟಿಂಗ್ ಕುಡೈತಿ ನಮ್ಮ ಬಿಟ್ಟು? ಹಾಂ ಗೌಡ್ರನ ಇಲ್ರಿ ಗೌಡ್ರ, ಒಂದು 2 ದಿನ ನಾನು ಹೆಂಡತಿ ಕರ್ಕೊಂಡು ಹೊರಗೆ ಹೋಗ್ಬೇಕಂತ ಮಾಡೀನಿ. ಬ್ಯಾಸರ ಆಗೈತಿ. ಇಷ್ಟು ದಿನ ಗೊತ್ತಲ್ಲ ನಿಮ್ಗೆ, ಮನ್ಯಾಗ ಜಗಳ ಕಿರಿಕಿರಿ ಅದು ಇದು ಇತ್ತು. ಅದಕ್ಕೆ ಮಲ್ಲೇಶ ನಾವು ನೋಡ್ಕೋತೇವಿ, ಪಾರ್ಕ್ನ ನೀವು ಹೋಗಿ ಬಾ ಅಂತಂದ್ರೆ ಅದಕ್ಕೆ ಹೋಗ್ಬೇಕಂತ ಮಾಡೀನಿ. ನಮಗೂ ಭಾಳ ದಿನ ಆಗೈತಲ್ಲ, ಹೌದಿಲ್ರಿ? ಅದಕ್ಕೆ ನಮ್ಮ ಸಣ್ಣ ಹೆಂಡತಿ ಜೊತೆ ಒಂದು 3-4 ದಿನ ಚಂದಾಗಿ ಇದು ಬರೋಣ ಅಂತ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಸಂಘ ಜೋರೈತಿ ಬಿಡು. ಹಾಂ ರಸಿಕ ನೋಡು, ನಾವೆಲ್ಲರೂ ಒಂದೇ ಹೆಂಡ್ತಿನ ಮೇಂಟೈನ್ ಮಾಡತ್ತೀವಿ. ನೀ ಇಬ್ಬಿಬ್ರು, ಅದು ಎಷ್ಟು ಸಣ್ಣ ಹುಡುಗಿ, ಅಷ್ಟು ಚಂದನ ಹುಡುಗಿ. ಹಾಂ ಒಂದು ಎಲ್ಲೇ ನಿನ್ನ ಮಜ್ಜೆ ಐತೆ ನೋಡು, ಅದ್ರ ಸಂಬಂಧನ ಬಿದ್ದುಬಿಟ್ಟೈತೆ ಅದು ಹುಡುಗಿ. ಅಂದರೂ ನಡೆದೈತಿ. ನಡೀಲಿ ಜೋರು ನಡೀಲಿ. ಜಲ್ದಿನ ಒಂದು ಮಗು ಕೊಟ್ಬಿಡು. ಆಕಿಗೆ ಪಾಪ ಮಕ್ಳು ಅಂತಾಳೆ, ಮಕ್ಕಳಿಲ್ಲ, ಒಂದು ರೆಡಿ ಮಾಡೇ ಬಿಡು ಈ ವಯಸ್ಸಿನಾಗೂ. ಅದು ನಿನಗೆ ಆಕಿಗೆ ಭಾಳ ವಯಸ್ಸಿನಾಗ ಅಂತರ ಐತಲ್ಲ ಸಂಗಣ? ಹೌದ್ರಿ ಗೌಡ್ರ, ಭಾಳ ಅಂತರ ಐತಿ. ಆದರೂ ಮತ್ತು ಅವ್ರ ಚೈತ್ರರವ ಮದುವೆ ಮಾಡ್ಕೊ ಅಂತೇಳಿ ಅಂದ್ಲು. ಈಕಿ ಪ್ರೀತಿ ಐತಿ ಅಂತ ಹೇಳಿದ್ಲು. ಆಕೆ ಸುಮ್ಮನೆ ನೋಡ್ತಿಲ್ಲ ನಾನು ದಿನಾಲೂ. ಅವಾಗ ಭಾಳ ಚಂದಿದ್ದೆ ನಾನು, ಆದ್ರೆ ಈಗ ಹಿಂಗಾಗೀನಿ. ಹೊಲ್ದಾಗಿಲ್ದ ಕೆಲಸ ಮಾಡಿ ಅವ್ರವ್ವ ಕೇಳೋಣ ಹ್ಞೂ ಅಂತ ಒಪ್ಕೊಂಡೇ ಬಿಟ್ಲಿಕ್ಕೆ ಏನೂ ಹೇಳಿಲ್ಲ. ನನಗೂ ಭಾಳ ಖುಷಿ ಆಗಿಬಿಡ್ತಾವೆ. ಇಷ್ಟು ಚಂದ ಇದ್ಲಂದ್ರೆ ನಮ್ಮ ಚೈತ್ರ ಈಗೂ ಹಂಗಾದಾಳೆ. ಹಾಗಾಗಿ ನನಗೂ ಏನೂ ಯೋಚನೆ ಮಾಡಲಿಲ್ಲ ಅಂತ ಹಂಗೆ ಮದುವೆ ಮಾಡ್ಕೊಂಡೇ ಬಿಟ್ಟೆ. ಈಗ ಎಲ್ಲ ಚಲೋ ಆಯಿತು. ಅದಕ್ಕೆ ಮತ್ತೆ ಸಣ್ಣ ಕದಾಳ ಆಕಿಗೂ ಅಲ್ಲಿ ಅಡ್ಡಾಡ್ಬೇಕು ಇಲ್ಲಿ ಅಡ್ಡಾಡ್ಬೇಕು ಅಂತ ಆಸೆ ಇರುತ್ತಲ್ರಿ. ಅದಕ್ಕೆ 1-2 ದಿನ ಕರ್ಕೊಂಡು ಅಡ್ಡಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೀನಿ. ನೋಡೋಣ ಏನೇನಾಗುತ್ತಾ ಕೇಳ್ತೀನಿ. ಇವತ್ತು ಹೋಗಿ ಸಂಜೆ ಮಧ್ಯಾಹ್ನ ಕೇಳ್ತೀನಿ. ಹಂಗೇನು ಹ್ಞೂ ಅಂದ್ರೆ ಸಂಜೆಗೆ ರೈಟ್ ಹೊಂಟ್ಬಿಡ್ತೇವೆ. ನನಗೂ ಆಕಿನ ಜೊತೆ ಚಂದಾಗ ಕುಂತು ಮಾತಾಡಿ ಭಾಳ ದಿನ ಆಗೈತೆ. ಅದಕ್ಕೆ ಹೋಗ್ಬೇಕಂತ ಮಾಡೀನಿ ರೀ ಗೌಡ್ರಿ. ಒಂದು ಸ್ವಲ್ಪ ರೊಕ್ಕಿದ್ರು ಕೊಡ್ರಲ್ಲ, ಒಂದು 5-6 ಸಾವಿರ ನಿಮ್ಗೆ ಕೊಡ್ತೀನಿ ಅಂತ ನಾ ಬಂದಮೇಲೆ. ಅಷ್ಟಾ? ಕೊಡ್ತೀನಿ ನೋಡ ಮರೆ, ಕೊಡ್ತೀನಿ ರೊಕ್ಕ. ಆದ್ರೆ ಬಂಧುಗಳೇನ ಸಿಹಿ ಸುದ್ದಿ ಕೊಟ್ಟ ಬಿಡ್ಬೇಕ. ಮತ್ತು ಹಂಗಂದ್ರೆ ಕೊಡ್ತೀನಿ ನೋಡಿ. ಮತ್ತು ಹೌದಿಲ್ಲ ಪಪ್ಪಣ? ಹೌದು, ಸಿಹಿ ಸುದ್ದಿ ಕೊಡ್ಬೇಕಿಲ್ಲ? ಹೌದು ಸಂಗಣ, ಕೊಡ್ಬೇಕು. ನಿಮ್ಮ ಮತ್ತು ಸಿಹಿ ಸುದ್ದಿ 3-4 ದಿನ ಹೊಂಟಿ ಅಂದ್ರೆ ಸಿಹಿ ಸುದ್ದಿ ಬರಬೇಕು ಚೈತ್ರ ತಂಗಿಯಿಂದ. ಹೌದ್ರಿ ಗೌಡ್ರ, ನಿಮ್ದು ಮಲ್ಲಿಕ ಏನಂತ ನಡೆದಿತ್ತು ಅಲ್ಲಿಗೆ ಬೇರೆದವ್ರನ್ನ ಲಗ್ನ ಆಗಿಬಿಟ್ಟಾರಲ್ಲ ಮಲ್ಲಿಕ. ನೋಡಿರಿಲ್ಲ ಹೆಂಗೆ ಗೆಟಪ್ ಚೇಂಜ್ ಆಗೈತಿ, ಹೆಂಗದ? ನಾನು ನೋಡ್ತಿರ್ತೀನಿ. ಗೌಡ್ರ ಫಿಗರ್ ಈ ಕಡೆ ಹೊಂಟ್ಬಿಟ್ಟೈತಿ ಅಂತಿರ್ತೀವಿ. ಏನು ಮಾತಾಡೋದಿಲ್ಲ ಈಗ ಬಿಟ್ಟೇ ಪೂರ? ಹೋಗೋ ಮಾರಾಯ, ಏನು ಆಕಿ ನನ್ನ ಮ್ಯಾಗ ಪಿರುತಿ ಇತ್ತಂದ್ರೆ ಆಕೆ ಯಾಕೆ ಹಂಗೆ ಹಾಕಿದ್ಲು? ಅದು ಉಪಯೋಗ ಇಲ್ಲ. ಏನೋ ಅಂದ್ಕೊಂಡಿದ್ದು ನಾನು, ಏನೋ ಒಂದು ಜೀವನ ಕೊಡಬೇಕು. ಆ ಲಗ್ನಿಗೆ ಹಾಕಿದ್ದಿಲ್ಲ, ಸುಮ್ಮ ಒಂದಿಟ್ಟು ಏನಾರ ಹೊರ ಭಾಳ ಬಡುತ್ತಿದ್ದೀನಿ, ನನಗೇನೂ ಇಲ್ಲ ಅಂತಿಲ್ಲ. ಒಂದಿಟ್ಟು ಏನಾರ ರೊಕ್ಕ ಕೊಡ್ಬೇಕು, ಒಂದಿಟ್ಟು ಮನೆಗೆ ಮಾಡಿಕೊಡ್ಬೇಕು ಅನ್ನೋದು ಇತ್ತು ಮನ್ಸಾಗ. ಆದ್ರೆ ಅದು ಉಪಯೋಗ ಇಲ್ಲಪ್ಪ. ನೋಡಿ ಹೆಂಗೆ ಅದು ಆಕಿನ ಬಟ್ಟೆ ಏನು, ಆಕಿನ ಇರೋದೇನು, ಯಾರನ್ನ ಲಗ್ನ ಆಗ್ಯಾಳ
ಇರಲಿ ಎಲ್ಲರೂ ಇರಲಿ ಒಟ್ಟು ಚಲೋ ಅದಾಳ ಇಲ್ಲಪ್ಪ ಹಾಕಿದ್ರೆ ಅಂಥದ್ದು ಏನೂ ಇಲ್ಲ ಅಂಥವ್ರನ್ನೆಲ್ಲ ನಾನು ನೋಡೋಕ್ಕೂ ಇಲ್ಲ ನನ್ನ ಹೆಂಡತಿ ಪಾಪ ಭಾಳ ಇದನ್ನು ಮಾಡಿದ್ಲು ನಾನು ಹೆಂಡ್ತಿ ನನಗೇನು ಕಡಿಮೆ ಮಾಡ್ಯಾಳ ಮರ ಎಷ್ಟು ಚಂದ ನೋಡ್ಕೊತಾಳೆ ಗೊತ್ತಾನು ಏ ಬೇಡಪ್ಪ ಅದು ಏನೋ ತಪ್ಪು ಮಾಡಕ್ಕೆ ಹೋಗಿದ್ದೆ ಹೊಳ್ಳಿ ಇದು ಮಾಡ್ಕೊಂಡೆ ಆದ್ರೆ ನನಗೆ ಮನ್ಯಾಗ ನಿಮಗೂ ಗೊತ್ತಿರಬೇಕು ಮೊದಲು ನನ್ನ ಹೆಂಡತಿ ಹೆಂಗೆ ಬೇಕು ಹಂಗೆ ಮಾಡ್ತಿದ್ಲ ನನಗೂ ಮನಸ್ಸು ಆ ಕಡೆ ಹೇಳಿತು ಆದರೆ ನನ್ನ ಹೆಂಡತಿ ಚಲೋ ಇದ್ರೂ ಅಕ್ಕಿ ಚಲೋ ಇದ್ರೂ ನಾ ಕೈ ಬಿಡ್ತಿದ್ದಿಲ್ಲ ಆಕಿನ ಚಂದಾಗ ನೋಡ್ಕೊತಿದ್ದೆ ಹುಚ್ಚು ಚಾಕರ್ ಮಾಡೋದು ಯಾಕಡ್ರೆ ಮಾತಾಡೋದು ಭಾಳ ಕೆಟ್ಟದಾಗಿ ಮಾತಾಡಿದ್ಲಪ್ಪ ನನಗೆ ಮನ್ಸಿಗೆ ಭಾಳ ನೋವಾಗ್ಬಿಡ್ತು ಹೆಂಗೆ ಮಾತಾಡಿದ್ಲಲ್ಲ ಅಂತೇಳಿ ಅದು ಹೋಗ್ಲಿ ಬಿಡು ಹಿಂದಗಡೆ ಯಾವನ ಸಿಕ್ನ ಅಂತೇಳಿ ಹೆಂಗೋ ಆಗ್ಬಿಡ್ತಾ ಇದೇನು ನಮ್ಗೆ ಹೊಂದಂಗಿಲ್ಲ ಬಿಡು ಅಂತಂದು ಬಿಟ್ನಪ್ಪ ಹಾಂ ಏನು ಬೇಡ ಅಂತ ಬಿಟ್ಬಿಟ್ಟು ನೋಡಿ ಏನು ರೀ ಗೌಡ್ರೆ ಇದು ಯಾವುದು ನಿಮ್ಮ ಸೊಸೆ ಜೊತೆ ಹೊಂಟೈತಲ್ಲ ಹಾಂ ಕನ್ನಡಕ ವಯಸ್ಸಾದ್ರು ಹಿಂಗೆ ಚುಡಿದಾರ ನೋಡ್ರಿ ಆಕಿನ ಕೋಟ್ ನೋಡ್ರಿ ಬಾ 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 ಅತ್ತಿ ನಮ್ಮ ಮಾವ ನಿಂತಾನ ನೋಡಲ್ಲಿ ಟೊಪಿಗಿ ಹೊಟ್ಟಿ ಡುಮ್ಮ ನಿಂತಾನಲ್ಲ ಅವನ ನೋಡ ನಮ್ಮ ಮಾವ ರಾದಿ ನಿಮ್ಮ ಮಾವ ಚಂದದ ನೋಡಲಿ ಗುಣ್ಗುಣ್ಕ ಹಾಂ ನನ್ನ ನೋಡಕತ್ತಾನ ನೋಡಲಿ ನಿಮ್ಮ ಮಾವ ನನ್ನ ನೋಡ್ತಾನ ಕ್ಯಾಕ್ರಿಸ್ಕೊಂಡು ಭಾಳ ಚಂದದ ನಿಮ್ಮ ಅಮೂಲ್ ಬೇಬಿ ಇದ್ದಂಗೆ ಸ್ವಲ್ಪ ಸೈಡ್ ನಿಂತ್ಕೋರಿ ಒಂದು ಸ್ವಲ್ಪ ಹೋಗ್ಬೇಕು ದಾರಿ ತುಂಬ ನೀವು ನಿಂತ್ರ ನಾವು ಹೆಂಗೆ ಹೋಗ್ಬೇಕು ನೋಡಕ್ಕೆ ಭಾಳ ಚಂದ ಇದ್ರಿ ಬಿಡು ನೀವು ಹೋರಿ ಗೌಡ್ರ ನೀವು ಭಾಳ ಚಂದ ಇದ್ರಿ ಗೌಡ್ರ ಏನದು ನಿಮ್ಮ ಸಸಿ ಅತ್ಯಂತಕ್ಕೆ ಸಾದ್ರತೆ ನಾವಂತೂ ಇಲ್ಲಿವರೆಗೆ ನೋಡೇ ಇಲ್ಲ ನಮ್ಮ ಸಾದ್ರತೆ ಅಂತ ಹೇಳ್ಕೊತ ಅಡ್ಡಾಡ್ತಾಳ ನಾವಂತೂ ನೋಡೇ ಇಲ್ಲ ಏನದು ವಿಶೇಷ ಬಾ 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 ಜೋರ ಐತಿ ಗೌಡ್ರಿ ಏನು ಹೆಣ್ಮಕ್ಳು ಈ ವಯಸ್ಸಿನಾಗೂ ನಿಮ್ಮನ್ನು ನೋಡಿ ಪಟಕ್ಕನ ಬಿದ್ದಾಬಿಡ್ತಾರೆ ನೋಡು ನಮ್ಗೆ ಒಂದು ಬಿಡವಲ್ಲ ಒಂದು ನಾಯಿಗಳು ಸದ್ಯಕ್ಕೆ ನಮ್ಮನ್ನು ನೋಡಿ ನಿಂದ್ರಂಗಿಲ್ಲ ಒಗ್ಗ ಮರ ಇಂಥವಕ್ಕೆಲ್ಲ ನಾ ಬೀಳ್ತೇವೆ ಅದ್ರ ಮಾರಿ ನೋಡು ಒಣಗಿಟ್ಟೈತಿ ವಯಸ್ಸಾಗೈತಿ ನನ್ನ ಹೆಂಗಿರ್ಬೇಕು ನಾನು ಇಷ್ಟಪಡೋರಂದ್ರೆ ಗುಂಡ್ಗುಂಡ್ಗೆ ಬೆಳ್ಳಗೆ ಟೊಮೆಟೊ ಇದ್ದಂಗೆ ಇರ್ಬೇಕು ಅಂತಾರಾದ್ರೆ ಏನೋ ಸ್ವಲ್ಪ ನೋಡಿ ನಗ್ಬೋದಪ್ಪ ಇದು ಏನು ವಯಸ್ಸಾಗೈತಿ ಕನ್ನಡಕ ನೋಡು ಅದ್ರ ಜೂಟ್ ನೋಡು ಬೆಳ್ಳಗೆ ಕೂದಲೆಲ್ಲ ಇಂಥದ್ರು ನೋಡ್ತೇವೆ ನಾವು ನನಗಿಂತ 8 ವರ್ಷ ದೊಡ್ಡಕದಾಳೇನ ಬಿಡು ಹೋಗಿನಪ್ಪ ನಮ್ಮ ಚೇತನಗೆ ಏನಾರ ಒಂದು ಬಿಸ್ನೆಸ್ ಮಾಡ್ಬೇಕನ್ನತ್ತಾನ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ನಮ್ಮ ದೊಡ್ಡ ಮಗನು ಬಂದಿರ್ತಾನೆ ಹೋಗಿನಿ ಸಂಗಣ್ಣ ರೊಕ್ಕ ಅಂದಿಲ್ಲ ಬಂದು ಇಸ್ಕೊಂಡು ಹೋಗು ಆದ್ರೆ ನನ್ನ ಹೆಂಡತಿ ಗೊತ್ತಿಲ್ಲಾರ್ದಂಗೆ ಇಸ್ಕೊಳೋ ಮರ ಮತ್ತೆ ಬಡ್ಡಿ ಹಸ್ತಾಳಕಿ ಇಲ್ಲಿಕಂದ್ರೆ